ನಮಸ್ಕಾರ. ನನ್ನ ಹೆಸರು ಸಿದ್ಧಾರ್ಥ ಅನ್ನೋದು ಮಾಲೂರು ಅಂತ ಸಾಮಾಜಿಕ ಹೋರಾಟಗಾರರು. ಇವತ್ತೇನು ಮಾಲೂರು ನಗರ ಗ್ರಾಮದ ಸರ್ವೆ ನಂಬರ್ 112 ಅದರಲ್ಲಿ ಸಬ್ ನಂಬರ್ 563ಕ್ಕೆ ಬೋಗಸ್ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಸರ್ಕಾರಕ್ಕೆ ವಂಚಿಸಿ ಒಂದು ಖಾತೆಯನ್ನು ಮಾಡ್ಕೊಂಡಿರ್ತಾರೆ. ಆ ಖಾತೆಯನ್ನು ಅವರು ಆಧರಿಸಿ ಯಾರೋ ಒಬ್ಬರಿಗೆ ಬೇರೆಯವರಿಗೆ ಮಾರಾಟ ಮಾಡ್ತಾರೆ. ಆ ಮಾರಾಟ ಮಾಡಿದಾಗ ತಹಶೀಲ್ದಾರ್ ಹತ್ರ ಮತ್ತೆ ಖಾತೆಗೆ ಬಂದಾಗ ಅಲ್ಲಿ ನಾವು RRT ಕೇಸಲ್ಲಿ ಕೂಡ ಅಬ್ಜೆಕ್ಷನ್ ಕೊಟ್ಟಿರ್ತೀವಿ. ಮತ್ತು ಅದಕ್ಕೆ ಸಂಬಂಧಿಸಿದಂಥ ಅಂದಿನ ತಹಶೀಲ್ದಾರ್ ನೀಡಿದಂಥ ಎಲ್ಲ ದಾಖಲಾತಿಗಳು ಏನು ಅವತ್ತಿನ ಸಾಗುವಳಿ ಚೀಟಿ, ರಿಪೋರ್ಟ್ಗಳು, ಚಲನ್ನು, ಎಲ್ಲ ವರದಿಗಳು ಕೂಡ ಬೋಗಸ್ ಆಗಿದೆ ಅಂತ ಅಂದಿನ ತಹಶೀಲ್ದಾರ್ ರಿಪೋರ್ಟನ್ನು ಕೊಟ್ಟಿರ್ತಾರೆ. ಇದಂಥ ತಹಶೀಲ್ದಾರ್ 2015ರಲ್ಲಿ ಅಂದಿನ ಆದೇಶ ಆ ವರದಿ ಮೇಲೆ ಅಂದಿನ AC ಇದ್ದಂಥ ಭರತ್ಲಾಲ್ ಮೀನಾ ಅವರು ಆ ಜಮೀನನ್ನು ಆ ಖಾತೆನ ವಜಾ ಮಾಡಿ ಅದನ್ನು ಸರ್ಕಾರಿ ಎಂದು ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಾದ ಮೇಲೆ ಸರ್ಕಾರ ಅದನ್ನು ಪಡ್ಕೊಳ್ತದೆ. ಅಂದಿನ ತಹಶೀಲ್ದಾರ್ ಏನು ಮಾಡ್ತಾರೆ, ಆ ಸಾಗುವಳಿ ಚೀಟಿನ ವಜಾ ಮಾಡಿ ಸರ್ಕಾರಕ್ಕೆ ಅದನ್ನು ಸರ್ಕಾರದಿಂದ ನಂಬಿಸ್ತಾರೆ. ಅಂಥ ಜಮೀನನ್ನು ಬೋಗಸ್ ಮಾಡಿರೋಂಥ ಜಮೀನನ್ನು ಇಲ್ಲಿ ಖಾತೆ ಬಂದಾಗ ನಾವು ಅದನ್ನು VA ಮತ್ತು RI ಮತ್ತು ತಹಶೀಲ್ದಾರ್ ಅವರಿಗೆ ಗಮನಕ್ಕೆ ತಂದಿರ್ತೀವಿ. RRTಯಲ್ಲೂ ಕೇಸ್ ಹಾಕಿರ್ತೀವಿ. RRTಯಲ್ಲಿ ಕೇಸ್ ಹಾಕಿದ್ರೆ ಇವರು ಕೋರ್ಟ್ ಆದೇಶ ಆಗಿದೆ ಅಂತ ಇವರು ಖಾತೆಯನ್ನು ಮಾಡಿದ್ದಾರೆ. ಕೋರ್ಟ್ ಅಲ್ಲಿ ಆದೇಶದಲ್ಲಿ ಎಲ್ಲೂ ಕೂಡ ಖಾತೆ ಮಾಡಿ ಅಂತೇಳಿಲ್ಲ. ಅದಕ್ಕೆ ಸಂಬಂಧಿಸಿಲ್ದಿರುವಂಥ ಯಾರೋ ಒಬ್ಬರು ಕೋರ್ಟ್ ಕೇಸ್ ಹೋದಾಗ ಮಾತ್ರ ಅದನ್ನು ವಜಾ ಮಾಡಿದ್ದಾರೆ, ಬಿಟ್ಟರೆ ಎಲ್ಲೂ ಖಾತೆ ಮಾಡಿ ಅಂತೇಳಿಲ್ಲ. ಅದಕ್ಕಿಂತ ಹೆಚ್ಚಾಗಿ RI ಅವರು ಕಸಬಾ RI ಅವರು ರಾಜಸ್ವ ನಿರೀಕ್ಷಕರು ಒಂದು ರಿಪೋರ್ಟ್ ಹಾಕಿದ್ದಾರೆ. ಹೌದು, ಇದು ಬೋಗಸ್ ಆಗಿದೆ, ಸಾಗುವಳಿ ಚೀಟಿಯನ್ನು ಕೂಡ ರದ್ದು ಮಾಡಿದ್ದಾರೆ ಅನ್ನೋದು ವರದಿ ಕೊಟ್ಟರು ಕೂಡ RI ವರದಿ ಕೊಟ್ಟಿದ್ದಾರೆ. ನಾನು ಖಾಸಗಿ ದೂರು ಕೊಟ್ಟಿದ್ದೀನಿ, RRT ಕೇಸ್ ಇದೆ, VA ವರದಿ ಕೊಟ್ಟಿದ್ದು. ಇಷ್ಟೆಲ್ಲ ದಾಖಲಾತಿಗಳಿದ್ರು ಕೂಡ ವಿವೇಚನಾಪೂರ್ವಕವಾಗಿ ಮಾಹಿತಿ ಇದ್ದುಕೊಂಡೇ ತಹಶೀಲ್ದಾರು ಖಾತೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಈಗೇನು ಹೇಳ್ತಾರೆ, BNS 201 ಅಂದರೆ ಸೇವಕನು ಯಾರಿಗಾದರೂ ಅನ್ಯಾಯ ಮಾಡುವ ಉದ್ದೇಶದಿಂದ ತಪ್ಪು ದಾಖಲೆ ಸೃಷ್ಟಿಸಿದರೆ ಅಥವಾ ಸಿದ್ಧಪಡಿಸಿದರೆ ಈ ಸೆಕ್ಷನ್ ಅನ್ವಯ ಆಗ್ತದೆ. BNS 198 ಕಾನೂನು ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸಿ ಖಾತೆ ಮಾಡಿದರೆ ಈ ಸೆಕ್ಷನ್ ಅನ್ವಯಿಸ್ತದೆ. BNS ಸೆಕ್ಷನ್ 336 ಕೋಟಾ ದಾಖಲಾತಿಗಳ ಬಳಕೆ ಅಥವಾ ಬೋಗಸ್ ದಾಖಲಾತಿಗಳನ್ನು ಆಧರಿಸಿ ಖಾತೆ ಮಾಡಿದರೆ ಈ ಸೆಕ್ಷನ್ ಅನ್ವಯ ಆಗ್ತದೆ. ಮತ್ತು 336 ಕೂಡ ಇದಕ್ಕೆ ಅನ್ವಯ ಆಗ್ತದೆ. 340 ಬೋಗಸ್ ದಾಖಲಾತಿಗಳನ್ನು ತಿಳಿದಿದ್ರು ಸಹ ನೈಜ ದಾಖಲೆಗಳಂತ ಪರಿಗಣಿಸಿ ಅದು ಖಾತೆ ಮಾಡಿದ್ರೆ. ಈಗ ಪೊಲೀಸ್ ಸ್ಟೇಷನ್ ಇದೆ ಸರ್, ನಾವು ಯಾವುದೋ ಒಂದು ಬೋಗಸ್ ಖಾತೆ ಮಾಡ್ಕೊಂಡು ಹೋದರೆ ಅಥವಾ ತಾಲೂಕು ಆಫೀಸ್ ಖಾತೆ ಮಾಡ್ಕೊಂಡ್ರೆ ಅವ್ರು ಖಾತೆ ಮಾಡ್ತಾರಾ? ಇದು ಪೊಲೀಸ್ ಸ್ಟೇಷನ್ ಜಾಗ, ಇದು ತಾಲೂಕು ಆಫೀಸ್ ಜಾಗ ಅಂತೇಳಿ ಖಾತೆನ ವಜಾ ಮಾಡ್ತಾರೆ. ಇವೆಲ್ಲ ಮಾಹಿತಿ ಇದ್ರೂ ಕೂಡ RI ಮಾಹಿತಿ ಕೊಟ್ಟರು ಕೂಡ ಇದನ್ನು ಏಕೈಕ ಕಾರಣ ಹಣ ಪಡ್ಕೊಂಡು ಅವರು ಖಾತೆ ಮಾಡಿದ್ದಾರೆ ಅನ್ನೋದು ನಮ್ಮ ಆರೋಪ. ಸೂಕ್ತ ತನಿಖೆ ಆಗಬೇಕು. ಇದರಲ್ಲಿ ಇನ್ಯಾವ್ಯಾವ BNS ಅಡಿ ಕಾಯ್ದೆಗಳು ಬರ್ತವೆ ಅದನ್ನು ದೂರು ದಾಖಲಿಸಿ ಇಮಿಡಿಯೇಟ್ಲಿ ದೂರು ದಾಖಲಿಸಬೇಕಂತ ಹೇಳಿ ಸಮಯ ಕೇಳಿದ್ದಾರೆ ಪೊಲೀಸರು. ನಾವು ದಾಖಲಾತಿ ಪರಿಶೀಲಿಸಿ 100% FIR ಮಾಡ್ತೀವಿ, ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಅಂತ. ಹಾಗೇನಾದರೂ ಕೊಟ್ಟಂಥ ಸಮಯದಲ್ಲಿ FIR ಮಾಡಿದ್ರೆ ನಾವು ಇಲ್ಲೇ ಟೆಂಟ್ ಹಾಕೊಂಡು ಹೋರಾಟ ಮಾಡ್ತೀವಿ ಅಂತ. RI ಈಗ ಅವ್ರ ವಿರುದ್ಧ ತುಂಬ ಕಂಪ್ಲೇಂಟ್ಸ್ ಬರುತ್ತಲ್ಲ, ಏನು ಸರ್ ಅದು? ಸರ್, ಬೇರೆ ಬೇರೆ ವಿಚಾರಗಳಲ್ಲಿ, ತೊನ್ನಳ್ಳಿ ವಿಚಾರದಲ್ಲಿ ನಾನು ಕೂಡ ಒಂದು ವರ್ಷದಿಂದ ಅದನ್ನು ಮಾತಾಡಿದ್ದೆ. ಸುವರ್ಣ TV ಎಲ್ಲ ಚಾನಲ್ಸವರು, ನ್ಯೂಸ್ 18 ಎಲ್ಲ ಕವರ್ ಮಾಡಿದ್ರು ಅದನ್ನು. ಈಗ ತಾರ್ಕಿಕ ಆಗಿದೆ. ಈಗೇನು SIT ಬಂದಿದೆ ಇದು ಮಾಧ್ಯಮಗಳ ಕೊಡುಗೆ. ಒಂದು ವರ್ಷ ನೀವೇನು ಮಾಡಿದ್ರಿ ವರದಿ, ಅದ್ರ ಪ್ರಕಾರನೇ ಇವತ್ತು SIT ತನಿಖೆ ನಡೀತಿದೆ. ಅವ್ರ ಬಗ್ಗೆನೂ ಅನೇಕ ಸರ್ವೆ ನಂಬರ್ಗಳಿಗೆ ಇದಿದೆ. ಆದರೆ ಅವು ಕೆಲವು ವಿಚಾರಗಳಿಗೆ ಅವ್ರು ಹೇಳ್ತಾರದು ಏನಂದರೆ, ತಮ್ಮ ವರದಿಗಳಿಲ್ಲದೆ, ಉದಾಹರಣೆಗೆ ಚನ್ನಕಲ್ಲಲ್ಲಿ 1-2 ಸರ್ವೆ ನಂಬರ್ ಮಾಡಿದ್ದಾರೆ, ಅದರಲ್ಲಿ RI ವರದಿ ಇಲ್ಲ. ತೊರ್ನಳ್ಳಿಯಲ್ಲಿ ಮಾಡಿದ್ದಾರೆ, RI ವರದಿ ಇರಲಿಲ್ಲ. ಈಗ ಇದು ಮಾಡಿದ್ದಾರೆ, ಇದು ಕೂಡ RI ವ್ಯತಿರಿಕ್ತವಾದಂಥ ವರದಿ ಕೊಡಿ. ಆದರೂ ಕೂಡ ತಹಶೀಲ್ದಾರ್ ಮಾಡ್ತಿದ್ದಾರೆ ಅನ್ನೋದು. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 5-6 ದೂರುಗಳಿವೆ, ಅದನ್ನು ಕೊಟ್ಟು FIR ಮಾಡಿಸ್ತೀನಿ ಸರ್.